ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬರುವ ನವೆಂಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಅಜಿತ್ ಪವಾರ್ ಅವರ ಗುಂಪಿದೆಯಲ್ಲ, NCP, ಆ ಗುಂಪಿನಿಂದ ಈ ಬಾರಿ 10% ಮುಸಲ್ಮಾನರಿಗೆ ಟಿಕೆಟ್ಗಳನ್ನು ಕೊಡ್ತಾರಂತೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲಿಕ್ಕೆ. ಸ್ವತಃ NCP ಅಜಿತ್ ಪವಾರ್ ಇದನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥ ಮಾತು. ನಿಮಗೆ ಗೊತ್ತು, ಮಹಾರಾಷ್ಟ್ರದಲ್ಲಿ 2 ಬಣಗಳಿದೆ. ಒಂದು ಮಹಾವಿಕಾಸ್ ಅಘಾಡಿ, ಇನ್ನೊಂದು ಮಹಾಯುತಿ ಬಣ ಅಂತ. ಮಹಾವಿಕಾಸ್ ಅಘಾಡಿಯಲ್ಲಿ ಕಾಂಗ್ರೆಸ್ ಇದೆ, ಉದ್ಧವ್ ಠಾಕ್ರೆ ಬಣ ಇದೆ, ಮತ್ತು ಶರದ್ ಪವಾರ್ ಅವರ NCP ಇದೆ. ಈ ಕಡೆ BJP ಇದೆ, ಏಕನಾಥ್ ಶಿಂದೆ ಅವರ ಶಿವಸೇನೆ ಇದೆ, ಜೊತೆಗೆ ಅಜಿತ್ ಪವಾರ್ ಅವರ NCP ಇದೆ. ಈ ಅಜಿತ್ ಪವಾರ್ ಅವರ NCP ಏನಿದೆಯಲ್ಲ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದರದು ಯಾವುದೇ ರೀತಿಯ ಪ್ರಭಾವವನ್ನು ತೋರಿಸಲಾರದೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಮಾಡಿತು. ಅಜಿತ್ ಪವಾರ್ ಏನೋ ಭಾಳ ದೊಡ್ಡ ಶಕ್ತಿ, ನಾವು ಮಹಾರಾಷ್ಟ್ರದಲ್ಲಿ, ಪಶ್ಚಿಮಿ ಮಹಾರಾಷ್ಟ್ರದಲ್ಲಿ ಅಂತ ಬಿಂಬಿಸ್ಕೊಳ್ತಾ ಇದ್ದರು. ಶರದ್ ಪವಾರ್ ನಾಮಕೆ ವಾಸ್ತೆ ಇದ್ದಾರೆ, ಅಜಿತ್ ಪವಾರೇ ಸಂಘಟನೆ ಮಾಡಿದ್ದು. ಅಜಿತ್ ಪವಾರ್ ಹೇಳಿದ ಹಾಗೆ ಎಲ್ಲರೂ ಕೇಳ್ತಾರೆ ಮತ್ತು ಮತದಾರರನ್ನು ಸಂಘಟಿಸುವಲ್ಲಿ, ಮತವನ್ನು ಕ್ರೋಢೀಕರಿಸುವುದರಲ್ಲಿ ಅಜಿತ್ ಪವಾರ್ ನಿಸ್ಸೀಮ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಂದ್ ಮುಷ್ಟಿ ಅಂತಾರೆ ಹಿಂದಿನಲ್ಲಿ. ಬಂದ್ ಮುಷ್ಟಿ ಅಂದರೆ ಮುಚ್ಚಿದ ಮುಷ್ಟಿ ಅಂತ. ಮುಚ್ಚಿದ ಮುಷ್ಟಿ ಒಳಗಡೆ ಏನಿದೆ ಅನ್ನೋದು ಅದನ್ನು ತೆರೆದಾಗಲೇ ಗೊತ್ತಾಗೋದು, ಅಲ್ಲಿವರೆಗೂ ಅದರದ್ದು ಏನು ಮೌಲ್ಯ ಅಂತ ಗೊತ್ತಾಗೋದಿಲ್ಲ. ಅಜಿತ್ ಪವಾರ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಪರಾಭವ ಇದೆಯಲ್ಲ, ಅದರಿಂದ ಹೇಗೆ ಚೇತರಿಸ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಸ್ವತಃ ಅವರ ಪತ್ನಿ ಕೂಡ ಚುನಾವಣೆಯಲ್ಲಿ ಸೋಲ್ತಾರೆ ಬಾರಾಮತಿ ಕ್ಷೇತ್ರದಿಂದ. ಸ್ವತಃ ಸುಪ್ರಿಯಾ ಸುಳೆ ಎದುರುಗಡೆ ಕ್ಯಾಂಡಿಡೇಟ್ ಆಗಿರ್ತಾರೆ. ಅಷ್ಟಾದಮೇಲೆ ಅಜಿತ್ ಪವಾರು ನಿಜಕ್ಕೂ ಒಬ್ಬ ನೈತಿಕ ರಾಜಕಾರಣಿಯಾಗಿದ್ದರೆ ಭಾರತೀಯ ಜನತಾ ಪಾರ್ಟಿಯ ಸಖ್ಯವನ್ನು ತೊರೆದು ತಾನು ಸ್ವತಂತ್ರನಾಗಬೇಕಿತ್ತು, ಇಲ್ಲದೇ ಶರದ್ ಪವಾರ್ ಅವರ ಕಾಲು ಹಿಡಿಬೇಕಾಗಿತ್ತು. ಆದರೆ ಇವತ್ತಿಗೂ ಮಗ್ಗುಲ ಮುಳ್ಳಾಗಿ ಕೂತಿದ್ದಾರೆ ಅಜಿತ್ ಪವಾರ್ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಏಕನಾಥ್ ಶಿಂದೆ ಅವರ ಬಣಕ್ಕೆ. ಮಗು ಚಿಕ್ಕದು ಅಂತ ಹೆಗಲ ಮೇಲೆ ಕೂಡಿಸ್ಕೊಂಡ್ರೆ ಕಿವಿಲಿ ಉಚ್ಚು ಹೊಯ್ಯತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಅದೇ ಮಾತು. ಭಾರತೀಯ ಜನತಾ ಪಾರ್ಟಿ ಅಜಿತ್ ಪವಾರ್ ಅವ್ರನ್ನ ಹೆಗಲ ಮೇಲೆ ಕೂಡಿಸ್ಕೊಂತು, ಕಿವಿಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದೆ. ಅದು ಇವತ್ತು ಇಡೀ ದೇಶದಲ್ಲಿ ಮುಸಲ್ಮಾನರು ಯಾರೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂದ್ರೆ ಅವ್ರು ಹೇಳೋ ಕಾರಣ ಏನಂದರೆ, ಮುಸಲ್ಮಾನರ ಭಾರತೀಯ ಜನತಾ ಪಾರ್ಟಿ ದ್ವೇಷಿಸುತ್ತೆ, ಅವರಿಗೆ ಟಿಕೆಟ್ ಕೊಡೋದಿಲ್ಲ, ಅವರು ಎಲೆಕ್ಷನ್ನಲ್ಲಿ ನಿಲ್ಲಕ್ಕೆ ಬಿಡೋದಿಲ್ಲ, ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಬಿಡೋದಿಲ್ಲ, ಅಂಥ ಪಾರ್ಟಿಗೆ ನಾವು ಯಾಕೆ ಓಟ್ ಹಾಕಬೇಕು ಅಂತ ಅವ್ರು ಹೇಳೋದು. ಯಾವಾಗ ಮುಸಲ್ಮಾನರಿಗೆ ಟಿಕೆಟ್ ಕೊಡಲಾಗಿದೆಯೋ ಅವಾಗೆಲ್ಲ ಅವರು ಸೋತಿರ್ತಾರೆ, ಕೊಟ್ಟಿರೋದೇ ಕಡಿಮೆ. ಸೋತ ಸಂದರ್ಭದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಗಿದೆ, ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಾಗಿದೆ, ನಜ್ಮಾ ಹೆಪ್ತುಲ್ಲಾ ಎಲ್ಲ ನೋಡಿದ್ದೀರ ನೀವು. ಆದರೆ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಾಗಲೂ ಮುಸಲ್ಮಾನರು ಅವ್ರನ್ನ ಸೋಲಿಸಿದ್ದಾರೆ. ಮೊನ್ನೆ ಉದಾಹರಣೆ, ಮಾಯಾವತಿ ಬಹುಜನ ಸಮಾಜ ಪಕ್ಷ ಇದೆಯಲ್ಲ, 2022 ಚುನಾವಣೆಯ ಸಂದರ್ಭದಲ್ಲಿ 100 ಟಿಕೆಟ್ ಕೊಟ್ಟಿದ್ರು ಮುಸಲ್ಮಾನರು. ಮೋರ್ ದೆನ್ 100 ಟಿಕೆಟ್ಸ್. ಒಬ್ಬರು ಚುನಾವಣೆಯಲ್ಲಿ ಗೆಲ್ಲಿಲ್ಲ. ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟದ್ದು. ಅತಿ ಹೆಚ್ಚು ಟಿಕೆಟ್ ಯಾರಾದರೂ ಕೊಟ್ಟಿದ್ರೆ ಮುಸಲ್ಮಾನರಿಗೆ ಉತ್ತರ ಪ್ರದೇಶದಲ್ಲಿ ಅದು ಮಾಯಾವತಿ. ಅಖಿಲೇಶ್ ಯಾದವ್ ಮುಸಲ್ಮಾನರ ಮತ ತಗೋತಾರೆ, ಆದರೆ ಅವರು ಟಿಕೆಟ್ ಕೊಡಲ್ಲ. ಆವಾಗ ಮಾಯಾವತಿ ಹೇಳ್ತಾರೆ, ಮುಸಲ್ಮಾನರು ಮುಖ್ಯವಾಹಿನಿಗೆ ಬರಬೇಕು ಅಂತಾರೆ, ಆದರೆ ಅವ್ರು ಟಿಕೆಟ್ ಕೊಟ್ಟರೆ ಅವ್ರ ಜನರೇ ಅವ್ರು ಸೋಲಿಸ್ತಾರೆ ಅಂತ. ಅಲ್ಲಿ ಹಿಡನ್ ಅಜೆಂಡಾ ಅರ್ಥ ಆಗಿಲ್ಲ ಅವ್ರಿಗೆ, ಅಥವಾ ಅವರು ಹೇಳಕ್ಕೆ ಹೋಗಿಲ್ಲ. ಅದೇನೆಂದರೆ, ನಿಂತಿರುವ ಕ್ಯಾಂಡಿಡೇಟ್ ಮುಸಲ್ಮಾನ ಅನ್ನೋ ಯಾರೋ ಬೇರೆ ಯಾರೇ ಆಗಲಿ, ಆತ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬಲ್ಲನ. ಯಾರೋ ಒಬ್ಬ ಅಬ್ದುಲ್ ಖಾದರ್ ಅಂತ ನಿಲ್ತಾನೆ ಮಾಯಾವತಿ ಪಕ್ಷದಿಂದ. ಎದುರುಗಡೆ BJPಯಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾಗ ಅಖಿಲೇಶ್ ಯಾದವ್ ಇನ್ನೊಬ್ಬ ವ್ಯಕ್ತಿನ ಯಾರೋ ಹಿಂದೂ ನಿಲ್ಲಿಸಿರ್ತಾನೆ. ಆ ಹಿಂದೂ BJP ಕ್ಯಾಂಡಿಡೇಟನ್ನು ಸೋಲಿಸೋದ್ರಲ್ಲಿ ಅರ್ಹ, ಸಮರ್ಥ ಅಂತ ಮುಸಲ್ಮಾನರಿಗೆ ಅನ್ಸತ್ತೆ. ಅವಾಗ ಅಬ್ದುಲ್ ಖಾದರ್ಗೆ ಓಟ್ ಹಾಕಲ್ಲ ಅವರು, ಆ ಹಿಂದೂಗೆ ಓಟ್ ಹಾಕ್ತಾರೆ. ಯಾಕಂದರೆ ಆತ BJPಯನ್ನು ಸೋಲಿಸ್ತಾನೆ. ಅವ್ರಿಗೆ BJPಯನ್ನು ಸೋಲಿಸಬಲ್ಲಂಥ ಅಭ್ಯರ್ಥಿ ಬೇಕೇ ವಿನಃ ಮುಸಲ್ಮಾನರೇ ಆಗಬೇಕು ಅಂತ ಏನೂ ಇರೋದಿಲ್ಲ ಅವರಿಗೆ. ಆದರೆ ಅವ್ರು ಹೇಳೋದೇನು ಹೇಳ್ತಾರೆ ಅಂತಂದರೆ, ಮುಸಲ್ಮಾನರಿಗೆ ಪ್ರಾತಿನಿಧ್ಯ ಇಲ್ಲ. ಹೀಗಿರೋದು ಭಾರತದ ಮುಸಲ್ಮಾನರ ಮನಸ್ಥಿತಿ ಮತ್ತು ಇಲ್ಲಿರುವಂಥ ರಾಜಕೀಯ ವ್ಯವಸ್ಥೆ. ಇದು ಭಾರತೀಯ ಜನತಾ ಪಾರ್ಟಿಗೆ ಈಗ ಈ ಕಾಲಘಟ್ಟದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ನಮ್ಗೆ ಯಾವ ಕಾರಣಕ್ಕೂ ಇವರು ಓಟ್ ಹಾಕಲ್ಲ. ನಾವು ಏನೇ ಮಾಡಲಿ ಇವರಿಗೆ, ಅಮೃತವನ್ನು ಕಡೆದು ತಂದು ಕೊಟ್ಟರೂ ಕೂಡ ಇವರು ನಮಗೆ ಮತ ಹಾಕೋದಿಲ್ಲ. ಸ್ವರ್ಗವನ್ನೇ ಧರೆಗಿಳಿಸಿದ್ರು ಇವರು ನಮಗೆ ಮತ ಕೊಡೋದಿಲ್ಲ. ಹಾಗಂತ ಅವ್ರ ವಿರುದ್ಧ ದ್ವೇಷ ಅಲ್ಲ. ಆದರೆ ಯಾವ ಈ ಮಹಾಯುತಿ ಅಂತಿದೆಯಲ್ಲ,
ಈ ಮಹಾಯುತಿಯಲ್ಲಿರುವಂಥ ಒಬ್ಬ ಪ್ರಭೃತಿಯೇ ಈ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರೆ ಆತ ನಾಳೆ ಮಾಡುವ ಭಾಷಣಗಳು ಹೇಗಿರ್ತವೆ? ಆತ ಹಿಂದೂಗಳ ವಿರುದ್ಧವಾಗಿ ಮಾತಾಡಬೇಕು. ಆವಾಗ ಹಿಂದೂಗಳ ವಿರುದ್ಧ ಮಾತನಾಡುವಂಥ ಮತ್ತು ಹಿಂದೂಗಳ ಮತವನ್ನು ಕ್ರೋಢೀಕರಿಸುವುದಕ್ಕಿಂತ ಮುಸಲ್ಮಾನರ ಬಗ್ಗೆ ಹೆಚ್ಚು ಕಳಕಳಿ ಇಟ್ಕೊಂಡಂತೆ, ಚುನಾವಣೆಯ ದೃಷ್ಟಿಯಿಂದ ಇಟ್ಕೊಂಡಂಥ ಅಜಿತ್ ಪವಾರ್ ಈಗ ಇವರ ಬಣದಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಲಿದ್ದಾರೆ. ನೋಡಿ, ಅಜಿತ್ ಪವಾರ್ನನ್ನು ತೆಗೆದುಕೊಳ್ಳುವ ಅಗತ್ಯವೇ ಇರಲಿಲ್ಲ. ಸದೃಢವಾದಂಥ ಸರ್ಕಾರ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಏಕನಾಥ್ ಶಿಂದೆ ಪ್ಲಸ್ ಭಾರತೀಯ ಜನತಾ ಪಾರ್ಟಿ. ಯಾವ ಕಾರಣಕ್ಕೂ ಅಲ್ಪಮತದ ಸರ್ಕಾರ ಅಲ್ಲ, ಯಾವ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ. ಇದ್ದ ಒಂದೇ ಒಂದು ಆತಂಕ ಏನಂದರೆ ಸುಪ್ರೀಂ ಕೋರ್ಟ್ ಅವರು ಅನರ್ಹ ಅಂತ ಮಾಡಿದರೆ ಏನು ಅನ್ನುವಂಥ ಒಂದು ಹಗ್ಗದ ಮೇಲೆ ನಡೆಯುವಂಥ ಪ್ರಕ್ರಿಯೆ ನಡೀತಾ ಇತ್ತು. ಅದೇನು ಮಾಡೋಕ್ಕಾಗಲ್ಲ. ಕರ್ಕೊಂಬಂದ್ಮೇಲೆ ಆತ ಹೇಳ್ತಾನೆ, ನಾನು ಮುಖ್ಯಮಂತ್ರಿಗೆ ಯೋಗ್ಯವಾದ ವ್ಯಕ್ತಿ, ಆದರೂ ಉಪಮುಖ್ಯಮಂತ್ರಿ ಸ್ಥಾನ ಪರವಾಗಿಲ್ಲ, ನನಗೆ ಫೈನಾನ್ಸ್ ಮಿನಿಸ್ಟ್ರಿನೇ ಬೇಕು. ಭ್ರಷ್ಟ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೇಸ್ಗಳಿದ್ದಾವೆ, CBI ಕೇಸ್ಗಳಿದ್ದಾವೆ. ಸ್ವತಃ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಇವನ ಬಗ್ಗೆ ಬಾಯಿಗೆ ಬಂದಂಗೆ ಎಲ್ಲ ಕಡೆ ಬೈದಿದ್ದಾರೆ. ವಂಶ ಪಾರಂಪರ್ಯದ ರಾಜಕಾರಣ ಅಂತ ಜರಿದಿದ್ದಾರೆ, ಭ್ರಷ್ಟ ಅಂತ ಹೇಳಿದ್ದಾರೆ. ಅವನಿಗೆ ಹಣಕಾಸು ಸಚಿವಾಲಯ ಕೊಡ್ತಾರೆ. ದುರಂತ, ರಾಜಕೀಯ ದುರಂತದ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ನಾವು ಕಣ್ಣು ಮುಚ್ಚಿಕೊಂಡು ಯಾವ ಪಕ್ಷವನ್ನು ಒಪ್ಪಬಾರದು. ನಾವು ಯಾವತ್ತೂ ತೆರೆದ ಮನಸ್ಸಿನಿಂದ, ಅರಿವಿನಿಂದ ಮಾತನಾಡಬೇಕು. ಭಾರತೀಯ ಜನತಾ ಪಕ್ಷ ಅಂದ ತಕ್ಷಣ ಅಂಧಶ್ರದ್ಧೆ ಸಲ್ಲದು. ಯಾಕೆ? ಅವರೇನು ನಮ್ಮ ಚಿಕ್ಕಪ್ಪನ ಮಕ್ಕಳ? ಅವರು ಈ ದೇಶಕ್ಕೆ ಹಿತ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವಿರ್ತೀವಿ. ಆದರೆ ಅವರು ಈ ರೀತಿಯ ರಾಜಕಾರಣ ಮಾಡಿದಾಗ ಅವರನ್ನು ಟೀಕಿಸಬೇಕಾದಂಥ ಹೊಣೆ ಮತ್ತು ಹಕ್ಕು, ಅಧಿಕಾರ ಮೂರೂ ನಮಗಿರ್ತಾರೆ. ನಾವು ನರೇಂದ್ರ ಮೋದಿಯನ್ನು ಪ್ರಶ್ನಿಸುವವರು, ಅಮಿತ್ ಶಾನನ್ನು ಪ್ರಶ್ನಿಸುವವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿನಂತೂ ಬಿಡುವ ಪ್ರಶ್ನೆಯೇ ಇಲ್ಲ. ಈಗ ಚುನಾವಣೆ ಬರುತ್ತೆ ನವೆಂಬರ್ದಲ್ಲಿ. ಅಕ್ಟೋಬರ್ 8ಕ್ಕೆ ಹರಿಯಾಣ, ಜಮ್ಮು ಕಾಶ್ಮೀರ ಚುನಾವಣಾ ಫಲಿತಾಂಶ ಬರುತ್ತೆ. ಬಂದಾದ ತಕ್ಷಣ ಮಹಾರಾಷ್ಟ್ರ, ಜಾರ್ಖಂಡ್ದ ಚುನಾವಣಾ ದಿನಾಂಕಗಳನ್ನ ಘೋಷಿಸಲಾಗುತ್ತೆ. ಅದಾದ ಮೇಲೆ ಹಣಾಹಣಿ ಶುರುವಾಗುತ್ತೆ ಮಹಾರಾಷ್ಟ್ರದಲ್ಲಿ. ಶುರುವಾದ ಸಂದರ್ಭದಲ್ಲಿ ಅಜಿತ್ ಪವಾರ್ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತಾರೆ. ಈಗ ದೇವೇಂದ್ರ ಫಡ್ನವೀಸ್ ಏನಂತ ಭಾಷಣ ಮಾಡ್ತಾರೆ, ಅಮಿತ್ ಶಾ ಏನಂತ ಭಾಷಣ ಮಾಡ್ತಾರೆ ಹೇಳಿ. ಮೊನ್ನೆ 3 ದಿವಸ ಅಮಿತ್ ಶಾ ಅವರು ಮುಂಬೈನಲ್ಲಿದ್ದರು. ಏನಕ್ಕೆ ಅಂತ ಕೇಳಿ, ಯಾರಿಗೆ ಟಿಕೆಟ್ ಕೊಡಬಹುದು, ಯಾರು ಸಂಭವನೀಯ ಅಭ್ಯರ್ಥಿ ಅಂತ ಪಟ್ಟಿಯನ್ನು ಮಾಡೋದು ಭಾರತೀಯ ಜನತಾ ಪಾರ್ಟಿಯಿಂದ. ಏಕನಾಥ್ ಶಿಂದೆ ತನ್ನ ಸತ್ವವನ್ನು ಈಗಾಗಲೇ ಸಾಬೀತುಪಡಿಸಿಬಿಟ್ಟಿದ್ದಾರೆ. ನಿಜವಾದ ಶಿವಸೇನೆಯನ್ನಾದರೂ ಏಕನಾಥ್ ಶಿಂದೆ ಜೊತೆ ಅಂತ. ಆ ಕಡೆ ಉದ್ಧವ್ ಠಾಕ್ರೆ ಸ್ಪಷ್ಟವಾಗಿದ್ದಾರೆ, ನನಗೆ ಮುಸಲ್ಮಾನರ ಮತ ಬೇಕು ಅಂತ. ಯಾಕೆಂದರೆ ಅವ್ರು ಬಾಯಿ ಬಿಟ್ಟು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಒಂದೇ ಒಂದು ವಕ್ಫ್ ಆಸ್ತಿಯನ್ನು ಯಾರಾದರೂ ಮುಟ್ಟಿದರೆ, ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಯಾರ. ನೋಡ್ರಿ, ಹಿಂದೂ ಹೃದಯ ಸಾಮ್ರಾಟ್ ಬಾಳಾ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಹೇಳ್ತಾರೆ, ಒಂದೇ ಒಂದು ವಕ್ಫ್ ಆಸ್ತಿಯನ್ನು ಯಾರಾದರೂ ಮುಟ್ಲಿಕ್ಕೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಪ್ಪನಿಗೆ ಯಾವಾಗ ಬುದ್ಧಿ ಇರಲಿಲ್ಲ, ಆತ ಮುಸಲ್ಮಾನರ ದ್ವೇಷ ಮಾಡ್ತಾ ಇದ್ದ, ನಾನು ಹಾಗಲ್ಲ, ನಾನು ತಿಳುವಳಿಕೆಯಿಂದ ಇದ್ದೀನಿ, ನಮ್ಮ ಅಪ್ಪಗೆ ಅವಾಗ ತಿಳುವಳಿಕೆ ಇಲ್ಲ ಅಂತ ಉದ್ಧವ್ ಠಾಕ್ರೆ ಹೇಳ್ತಾರೆ. ಅಂದರೆ ಅವರು ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದಾರೆ, ಹಿಂದೂಗಳ ಮತ ಎಲ್ಲ ಏಕನಾಥ್ ಶಿಂದೆ ಹೋಗಿದ್ದಾವೆ, ನಾನೇನಿದ್ರು ಮುಸಲ್ಮಾನರ ಮತಗಳನ್ನು ಸೆಳೆಯಬೇಕು ಅಂತ. ಅಂದರೆ ಅವರು ಸ್ಪಷ್ಟವಾಗಿದ್ದಾರೆ. ಅಜಿತ್ ಪವಾರ್ ಸ್ಪಷ್ಟವಾಗಿದ್ದಾರೆ, ಏನು, ನನಗೆ ಮುಸಲ್ಮಾನರ ಮತ ಬೇಕು. ಈಗ ಈತನನ್ನು ಇಟ್ಕೋಬೇಕೋ ಬೇಡೋ ಅಂತ ತೀರ್ಮಾನ ಮಾಡಬೇಕಾಗಿದ್ದು ಯಾರ್ದು? ನಾವು ಅಜಿತ್ ಪವಾರ್ಗೆ ಜರಿಬಾರ್ದು. ಈಗ ಚೇಳಿನ ಕೊಂಡಿಯಲ್ಲಿ ವಿಷ ಇದೆ ಅಂತ ನಾವು ಬೈಕೊಂಡು ಓಡಾಡಬಾರ್ದು. ಚೇಳಿನ ಕೊಂಡಿಯಲ್ಲಿ ವಿಷವೇ ಇರೋದು. ಅರ್ಶಿನ ಕೊಂಬು ಸೊಟ್ಟ ಯಾಕಿದೆ ಅಂತ ಅನ್ನಬಾರ್ದು. ಅರ್ಶಿನ ಕೊಂಬು ಇರೋದೇ ಸೊಟ್ಟ. ಹಾಗೆ ಅಜಿತ್ ಪವಾರ್ ಅವರ ಮನಸ್ಥಿತಿಯೇ ಕಾಂಗ್ರೆಸ್ ಮನಸ್ಥಿತಿ, ಅಜಿತ್ ಪವಾರ್ ಮನಸ್ಥಿತಿಯೇ ತುಷ್ಟೀಕರಣದ ರಾಜಕೀಯ ಮನಸ್ಥಿತಿ, ಅಜಿತ್ ಪವಾರ್ ಮನಸ್ಥಿತಿಯೇ ಚುನಾವಣೆ ಮನಸ್ಥಿತಿ. ತತ್ವ, ಸಿದ್ಧಾಂತ, ವಿಚಾರಧಾರೆ ಯಾವುದೂ ಇರಂಗಿಲ್ಲ ಅಲ್ಲಿ. ಈಗ ಭಾರತೀಯ ಜನತಾ ಪಾರ್ಟಿ, ದೇವೇಂದ್ರ ಫಡ್ನವೀಸು, ಅಮಿತ್ ಶಾ, ನರೇಂದ್ರ ಮೋದಿ ಆಲೋಚನೆ ಮಾಡಬೇಕು, ಇಂಥವನನ್ನು ಇಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸಬೇಕಾ? ಎದುರಿಸಿದ್ದೇ ಆದರೆ ನಾಳೆ ಪರಾಭವಗೊಂಡ ಸಂದರ್ಭದಲ್ಲಿ ಗೊಳೋ ಅಂತ ಅಳಬಾರ್ದು. ಯಾಕೆಂದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ನಂಬರ್ ಇದೆ. 7760221668. ತಾವು ನಮಗೆ ಕೈ ಜೋಡಿಸ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.